ನ್ಯೂಸ್ವರೆಗೆ ಮತ್ತೆ ಸ್ವಾಗತ. ಈಗ ಹನುಮಂತನವರೇ, ಅನಿಷ್ಟಕ್ಕೆಲ್ಲ ಶನಿನೇ ಹೊಣೆ ಅನ್ನೋ ಹಾಗೆ ನಾಳೆ ಏನಾದ್ರೂ ನಿಮ್ಮ ಪಕ್ಷದಲ್ಲಿ ಅದ್ರ ಆಗುತ್ತೋ ಬಿಡುತ್ತೆ ಗೊತ್ತಿಲ್ಲ, ಪಾಪ ರಾಜಕಾರಣ ಇದು, ಅದು ಸರಿ, ಏನು ಬೇಕಾದ್ರೂ ಆಗ್ಬೋದು. ಹೆಚ್ಚು ಕಮ್ಮಿ ಆದ್ರೆ ನಾವು ಹೇಳಿದ್ವಿ ಕೇಳಲಿಲ್ಲ, ಸಿದ್ದರಾಮಯ್ಯ ಹೋಗೇ ಬಿಟ್ರು, ಬಂಡ್ತನನೋ ಅಥವಾ ಏನು ಗೊತ್ತಿಲ್ಲ, ನೀವು ಯಾಕೆ ಹೋದ್ರೂ ಗೊತ್ತಿಲ್ಲ. ಈಗ ಮನುಷ್ಯನ ಏನಾಗುತ್ತಂದ್ರೆ ಈ ಯಾವ್ದು ಹೋಗ್ಬೇಡ ಅಂತೀವಲ್ಲ ಹೋಗ್ಬಿಟ್ಟು ಹೆಚ್ಚು ಕಮ್ಮಿ ಆದ್ರೆ ಅದೇ ಕಾರಣ ಅಂತ ಹೇಳ್ಬಿಟ್ರೆ ಏನ್ ಮಾಡ್ತೀರಿ ಅವಾಗ? ಇಲ್ಲ ಅದು ಹೇಳೋದು ನೋಡಿ, ಆ ನಂಬಿಕೆ ಇರೋರು ಹೇಳ್ತಾರೆ, ಅವ್ರನ್ನೇನು ನೀವು ಬದಲಾವಣೆ ಮಾಡೋಕ್ಕಾಗಲ್ಲ. ಬಟ್ ನನಗನ್ನಿಸೋ ಪ್ರಕಾರ ಸಿದ್ದರಾಮಯ್ಯನವ್ರಿಗೂ ಆ ನಂಬಿಕೆ ಇಲ್ಲ, ನನ್ನಂತ ಲಕ್ಷಾಂತರ ಜನ ಇದ್ದಾರೆ. ಎಂತ ಬೇಕಂತ ನಂಬಿಸ್ತಾರೆ. ಅಯ್ಯೋ, ಸಿದ್ದರಾಮಯ್ಯನವ್ರಿಗೆ ನೀವು ಏನ್ ಹೇಳಿದ್ರು ನಂಬಲ್ಲ. ಅವ್ರು ಹಂಗ್ ನಂಬಂಗಿದ್ರೆ ಇವತ್ತೇ ಹೋಗ್ತಿರ್ಲಿಲ್ಲ ಅವರು. ಅಯ್ಯೋ ಯಾಕೆ ಬೇಕು ಸುಮ್ಮನಿರಪ್ಪ ಇಲ್ಲೇ ಇರೋಣ ಅಂತ ಅನ್ನೋರು. ಆದ್ರೆ ಅವರಿಗೆ ಖಚಿತವಾಗಿ ಈ ವಿಚಾರದಲ್ಲಿ ನಂಬಿಕೆ ಏನಿದೆ ಅಂತಂದ್ರೆ ಇಂಥದ್ದು ಏನೂ ನಡೆಯಕ್ಕೆ ಸಾಧ್ಯ ಇಲ್ಲ, ಯಾವುದೇ ಮಾಟ ಮಂತ್ರ ಅವೆಲ್ಲ ನಡೆಯಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಮಾಟ ಮಂತ್ರ ಎಲ್ಲ ನಡೆಯಕ್ಕೆ ಸಾಧ್ಯ ಇದ್ರೆ ಯಾವತ್ತೂ ಆಗ್ಬೇಕಾಗಿತ್ತು, ಮಾಟ ಮಂತ್ರ ತಗಲ್ಬೇಕಾಗಿತ್ತು. ಅವ್ರಿಗೆ ತಗಲಿಲ್ಲ ಅನ್ನೋದಕ್ಕೆ ಸಾಕ್ಷಿ ಇಷ್ಟು ವರ್ಷ ರಾಜಕಾರಣದಲ್ಲಿ ತಮಗೆ ಅನಿಸಿದ್ದನ್ನು ಹೇಳ್ಕೊಂಡು ತಮಗೆ ಏನು ತಿಳಿತದೆ ಅದನ್ನು ಮಾಡ್ಕೊಂಡು ಬಂದಿರೋದ್ರಿಂದಲೇ ಅವರು ಮೂಢನಂಬಿಕೆಯನ್ನು ಯಾವ ಕಾರಣದಿಂದ ಯಾವತ್ತೂ ನಂಬಿದವರಲ್ಲ. ಈಗ ಮಲ್ಲಿಂಗೇಗೌಡ್ರೆ ನೋಡಿ, ಅದು ಹೆಂಗಿದೆ ಒಂದು ಕ್ಲಾರಿಫಿಕೇಶನ್ ಹೆಂಗಿದೆ ಅಂದ್ರೆ ಅವ್ರ ಹಿಂದೆ ಇರೋರು ಪಾಪ ಅವ್ರ ಮನೆಗಳಲ್ಲಿ ಹೋಮವನ್ನ ಮಾಡಿಸ್ಕೊಂಡು ಕೂತವ್ರಂತೆ. ನನಗೆ ಇದು ಅರ್ಥ ಆಗ್ಲಿಲ್ಲ. ಅಲ್ಲ, ಅವ್ರ ಮನೆ ಇವ್ರ ಮೇಲೆ ಪರಿಣಾಮ ಆಗುತ್ತಾ ಆಗಲ್ಲ ಅಂತ ಅದೆಲ್ಲ ಹೋಮವನ್ನ ಮಾಡಿ. ಇಲ್ಲ, ಹಂಗೆಲ್ಲ ಪರಿಣಾಮ ಆಗಂಗಿದ್ರೆ ಕೆಲವರೆಲ್ಲ ಮಾಡಿಸ್ತಾರಲ್ಲ, ಅವರು ಯಾರ್ಯಾರಿಗೆ ಮಾಡಿಸ್ತಾರ ಅವ್ರಿಗೆಲ್ಲ ಆಗಬೇಕಾಗಿತ್ತಲ್ಲ, ಯಾಕೆ ಆಗ್ತಾ ಇಲ್ಲ? ಮಲ್ಲಿಂಗೇಗೌಡ್ರೆ, ಈ ಜ್ಯೋತಿಷಿಗಳು ಕೆಲವು ನಂಬಿಕೆ, ಈ ಯಾವ್ದೋ ಮನೆಯಲ್ಲಿ ಅದು ಯಾವ್ದೋ ಗ್ರಹ ಬಂದ, ಇಲ್ಲೆಲ್ಲ ಶನಿ ಬಂದ, ಇಲ್ಲೆಲ್ಲ ಏನೋ ರಾಹು ಕಾಲ, ಕುಜ, ಎಂಥದೋ ಯಮಗಂಡ, ಅದೆಲ್ಲ ಎಫೆಕ್ಟ್ ಆಗ್ಬಿಡುತ್ತ ಅಂತ. ಅವೆಲ್ಲ ನೋಡಿ, 7ನೇ ಮನೇಲಿ 8ನೇ ಇದಾಗಿದೆ, 9ನೇ ಮನೇಲಿ ಅದಾಗಿದೆ. ನೋಡಿ, ಹನುಮಂತಯ್ಯನವ್ರು ಹೇಳ್ದಂಗೆ ಈಗ ಇದು ಈ ಶಾಪ ಅದಕ್ಕೆ ಆನ್ಸರ್ ಮಾಡಿ, ಈ ಶಾಪ ವಿಮೋಚನೆ ಅಂತ ಹೇಳ್ತಾರೆ ಅಲ್ವೇ, ಚಾಮರಾಜನಗರದ್ದು ಯಾವುದೇ ಮುಖ್ಯಮಂತ್ರಿ ಹೋದ್ರೆ ಅಂತೇಳಿ. ನಿಮ್ಗೆ ಒಂದು ಹೇಳ್ತೀನಿ ನಾನು, ಇದು ಬಂದಿದ್ದು ಯಾವಾಗಿಂದ? ಚಾಮರಾಜನಗರಕ್ಕೆ ಹೋದರೆ ಮುಖ್ಯಮಂತ್ರಿಗಳು ಅಧಿಕಾರ ಕಳ್ಕೊಳ್ತಾರೆ ಅಂತಕ್ಕಂಥದ್ದು ಅರಸನೂರು ಹೋಗಿ ಬಂದ 80 ಅಲ್ವಾ? ಅದೇ ಅರಸನೂರು OAP ಮಾಡಿದಾಗ, ಓಲ್ಡ್ ಏಜ್ ಪೆನ್ಷನ್ ಮಾಡಿದಾಗ ಇದೇ ಚಾಮರಾಜನಗರದಲ್ಲಿ 1973ರಲ್ಲಿ ಉದ್ಘಾಟನೆ ಮಾಡ್ತಾರೆ. ಹೇಗೆ ಅವರು 73ರಿಂದ 80ರವರೆಗೂ ಬಂದುಬಿಟ್ರು? ಬಟ್ ಅದೇ ಯಾರು ಹೇಳೋದಲ್ಲ. ಮತ್ತೆ ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಏನಂದರೆ, ಇವತ್ತು ಚಾಮರಾಜನಗರಕ್ಕೆ ಹೋಗಬೇಕಾದ್ರೆ ಒಂದು ಒಳ್ಳೆಯ ಕೆಲಸಕ್ಕೆ ಅದು OAP ಫಸ್ಟ್ ಟೈಮ್, ಹಿಂದೆಲ್ಲ ಇತ್ತು, ಇದು ನಿಜಲಿಂಗಪ್ಪನವ್ರ ಕಾಲದಿಂದಲೇ ಬಂತದ್ದು, ಎಫೆಕ್ಟಿವ್ ಆಗಿ ಬಂದಿರಲಿಲ್ಲ. ಆ್ಯಕ್ಚುಲಿ ನಿಮ್ಗೆ ಹೇಳಬೇಕು ಅಂದರೆ ಆಶ್ರಯ ಮನೆಗಳದು ಇದರದ್ದು ಮತ್ತು ಈ ಋಣ ಪರಿಹಾರದೆಲ್ಲನೂ ಬಂದದ್ದು OAP ಎಲ್ಲನೂ ಅರಸನವ್ರ ಕಾಲದಲ್ಲಿ. ಅರಸನವ್ರದ್ದು ಬಂದಾಗ 73ರಲ್ಲಿ ಅದನ್ನು ಚಾಮರಾಜನಗರದಲ್ಲಿ ಉದ್ಘಾಟನೆ ಮಾಡಿದಾಗ ಈಗ ಅವ್ರದ್ದು ಸರ್ಕಾರ ಹೋಗ್ಬಿಡ್ಬೇಕಾಗಿತ್ತಲ್ಲ. ಅದು ಒಂದಿದ್ದು ತಮಗೆ ಹೇಳ್ತೀನಿ ಕೇಳಿ, ಇವತ್ತು ನಾವೇನು ರಾಜಕಾರಣಿಗಳಿದ್ದೀವಿ, ಒಬ್ಬ ಮುಖ್ಯಮಂತ್ರಿ ಆದವ್ರಿಗೆ ಒಂದು ದೂರದೃಷ್ಟಿ ಇರಬೇಕು, ಸ್ಟೇಟ್ಸ್ಮನ್ಶಿಪ್ ಇರಬೇಕು. ಅವರು ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ ಅಲ್ಲ. ಒಬ್ಬ MLA ಅಕಸ್ಮಾತ್ ಕ್ಷೇತ್ರಕ್ಕೆ ಸಂಬಂಧಪಡ್ತಾರೆ, ನಾನಿವಾಗ ಅವ್ರ ಕ್ಷೇತ್ರಕ್ಕೆ ಕೈ ಹಾಕಿದ್ರೆ ಅವ್ರು ನಮ್ಮನ್ನು ಬೈತಾರೆ, ಇವ್ರ ಕ್ಷೇತ್ರಕ್ಕೆ ಕೈ ಆದರೆ ಚೀಫ್ ಮಿನಿಸ್ಟರ್ ಆಗ್ತಕ್ಕಂಥವ್ರು ಯಾವ ಥರ ದೂರದೃಷ್ಟಿ ಇರಬೇಕಂದ್ರೆ ಇಡೀ ಸ್ಟೇಟ್ ಸಮಗ್ರ ದೃಷ್ಟಿಯಿಂದ ನೋಡಬೇಕಾಗ್ತದೆ. ಸಿದ್ದರಾಮಯ್ಯ ಹೇಳಿದ್ರು ಬೇರೆ ಜಿಲ್ಲೆಗೆ ಹೇಗೆ ಹೋಗಿದೆ ಹಾಗೆ ನಾನು ಈ ಜಿಲ್ಲೆ ಸಮಗ್ರದ್ದು ಯಾಕೆ ಭಯ ಬೀಳ್ಬೇಕು ಅಂತ ಅದನ್ನೇ ಅವ್ರು ಹೇಳಿದ್ರು. ಈಗ ಎಲ್ಲ 30 ಜಿಲ್ಲೆಗೆ ಹೆಂಗೆ ಹೋಗ್ತಾರೆ ಹಂಗೆ ಚಾಮರಾಜನಗರ ಬರ್ತೇನೆ, ಅದರಲ್ಲಿ ಏನದೆ ಅಂತಕ್ಕಂಥದ್ದನ್ನು ಹೇಳಿದ್ರು. ಅದು ಒಂದು ತಪ್ಪು ಏನಾಗಿದೆ ಅಂದರೆ, ಈಗ ಅವ್ರು ಹೇಳ್ತಾ ಇದ್ರಲ್ಲ, ಈಗ ಅವ್ರಿಗೆ ಬಹಳ ಪರಮಾಪ್ತರಾಗಿರ್ತಕ್ಕಂಥ ನಮ್ಮ H.M. ರೇವಣ್ಣವರು ಅದು ಮಾಡಿ ಆ ಪೇಪರಲ್ಲಿ ಬಂದಾಗ ಏನಾಗ್ತದೆ, ಎಲ್ಲೋ ಒಂದು ಕಡೆ ಪಾಪ ಸಿದ್ದರಾಮಯ್ಯನಿಗೆಲ್ಲ ನಂಬಿಕೆ ಇಲ್ಲ, ಅವರು ಏನು ನಮ್ಮಂಗೇನೆ ತೆಗೆದಾಗ ಬಿಟ್ಬಿಡ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಏನಾಗ್ತದೆ ಅಂದರೆ, ಈಗ ಆಪ್ತರು ಮಾಡಿಸಿದಾಗ ಎಲ್ಲೋ ಆಪ್ತರು ಪ್ರಕಾಶ್ ಅವರೇ, ಈಗ ಹೆಂಗಾಗಿದೆ ಅಂದರೆ ಈ ರಾಜಕಾರಣಿಗಳು ಜನರ ಮಾತು ನಂಬಿ ಹೋಗುವಂಥ ಸ್ಥಿತಿಯಲ್ಲಿಲ್ಲ. ಜ್ಯೋತಿಷಿಗಳು, ವಾಸ್ತು ತಜ್ಞರು, ಆಮೇಲೆ ಕಣಿ ಹೇಳೋರು, ಅದು ಸರಿಯೋ ತಪ್ಪು ನಂಬುವಂಥವ್ರು ಇದೆ, ನಾನು ತಪ್ಪು ಅಂತ ಹೇಳ್ತೀನಿ, ನಂಬೋರಿಗೆ ಅದು ಬಿಟ್ಟು ಬಿಡೋಣ. ಆದರೆ ಈ ಒಂದು ಜನ ಇರೋದ್ರಿಂದ ಬಹುತೇಕ ಸ್ವಾಮಿ ನೀವು ಬೆಳಿಗ್ಗೆ 10 ಗಂಟೆ ಹೋದ್ರೆ ಹೆಂಗಾಗುತ್ತೆ, ನೀವು ಎಡಗಡೆಯಿಂದ ಹೋಗಿ ಬಲಗಡೆಯಿಂದ ಬನ್ನಿ, ಹೋಗುವಾಗ ಪೂರ್ವದಿಂದ ಹೋಗಿ ಬರುವಾಗ ಪಶ್ಚಿಮದಿಂದ ಬನ್ನಿ, ಆ ರೂಮಲ್ಲಿ ಇರತಕ್ಕಂಥ ಟಾಯ್ಲೆಟ್ ಇದೆಯಲ್ಲ ಅದನ್ನ ಕೋಣೆ ಮಾಡ್ಕೊಳ್ಳಿ, ಮೂಲೆ ತಂದ್ಬಿಟ್ಟು ನೀವು ಹೋಗಿ ಚೇರ್ ಇಟ್ಕೊಳ್ಳಿ, ಚೇರ್ನ ಈ ಮುಖಕ್ಕೆ ಹಾಕ್ಬಿಟ್ಕೊಳ್ಳಿ. SM ಕೃಷ್ಣ ಅಂತವ್ರೆ ದಕ್ಷಿಣಕ್ಕೆ ತಿರ್ಗಿಸ್ಬಿಟ್ರು, ಗೋಡೆ ಹೊಡೆದ್ಬಿಟ್ಟು ಅವ್ರು ಮತ್ತೆ ಸೋಷಿಯಲಿಸ್ಟ್ ಅಂತ ಹೇಳ್ತಾರೆ. ಅಂದ್ರೆ ಯಾಕೆ ಈ ರೀತಿಯ ಬಲಹೀನತೆ ಬಂದ್ಬಿಡುತ್ತೆ ಅಂತ? ಅಧಿಕಾರ ಅನ್ನೋದು ಒಂದು ಮಾಯೆ. ಆ ಮಾಯೆಯನ್ನು ಬೆನ್ನತ್ತಿ ಹೋದಾಗ ನಿಜವಾಗಲೂ ಪ್ರತಿಯೊಬ್ಬರಿಗೂ ಅಧಿಕಾರದ ಮೋಹ ಇರುತ್ತಲ್ಲ, ಅಧಿಕಾರದ ಮೋಹ ಅಷ್ಟು ಆಕರ್ಷಕವಾಗಿರುತ್ತೆ, ಅಷ್ಟೊಂದು ಬಲವಾಗಿರುತ್ತೆ. ಆ್ಯಂಡ್ ಅಧಿಕಾರದ ಅಂದರೆ ಮುಖ್ಯಮಂತ್ರಿಯ ಸುತ್ತ ಇರೋರು ಹೋಮ ಹವನ ಯಜ್ಞ ಯಾಕೆ ಮಾಡಿಸ್ತಾರೆ ಅಂತಂದರೆ, ಮುಖ್ಯಮಂತ್ರಿಗಿಂತ ಹೆಚ್ಚಾಗಿ ಆ ಮುಖ್ಯಮಂತ್ರಿ ಅಧಿಕಾರದಲ್ಲಿ ಇರಬೇಕು ಅವರಿಗಿರುತ್ತೆ, ಆಸೆ ಅವ್ರಿಗಿರುತ್ತೆ, ಅನುಕೂಲಗಳು ಹೆಚ್ಚಿಗಿರುತ್ತೆ. ಅಲ್ಲಮ ಪ್ರಭುದೊಂದು ವಚನ ಇದೆಯಲ್ಲ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಇಲ್ಲ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆ ಇಲ್ಲ,
ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆ ಎಲ್ಲ ಮನದ ಮುಂದಣ ಆಸೆ ಮಾಯೆ ಕಣ ಅಂತ. ಇಲ್ಲಿ ಅಧಿಕಾರದ ಆಸೆ ಅನ್ನೋದಿದೆಯಲ್ಲ, ಅಧಿಕಾರದ ಆಸೆ ಇವ್ರನ್ನ ಅಷ್ಟು ಆ ಒಂದು ಮೋಹಪಾಶಕ್ಕೆ, ಅಧಿಕಾರದ ಮೋಹಪಾಶಕ್ಕೆ ಸಿಲುಕಿಸುತ್ತೆ. ಆದರೆ ಜನಾದೇಶನೂ ಕೂಡ ಲೆಕ್ಕಕ್ಕೆ ಬರಲ್ಲ, ಅವಾಗ ಲೆಕ್ಕಕ್ಕೆ ಬರೋದಿಲ್ಲ. ಆದರೆ 1990ರಲ್ಲಿ ವೀರೇಂದ್ರ ಪಾಟೀಲರು, ಇವತ್ತು ಸಿದ್ದರಾಮಯ್ಯನವರು ಎಂಥ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಚಾಮರಾಜನಗರಕ್ಕೆ ಹೋದರೋ ಅಂಥದೇ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ವೀರೇಂದ್ರ ಪಾಟೀಲರು ಚಾಮರಾಜನಗರಕ್ಕೆ ಹೋಗಿದ್ದರು. ಆದರೆ ಅಧಿಕಾರ ಹೋಯ್ತು ಅವರಿಗೆ. ಅಧಿಕಾರ ಹೋದದ್ದೇ ರೀಸನ್ ಅಲ್ಲ. ಜಗದೀಶ್ ಶೆಟ್ಟರು ಕಾವೇರಿ ಒಳಗಿದ್ರೆ ನೀವು ಅಧಿಕಾರ ಕಳ್ಕೊಳ್ತಾರೆ, ಭೂತ ಇದೆ ಅಲ್ಲಿ ಮಲಗಕ್ಕೆ ಆಗಲ್ಲ ಅನ್ನೋ ತರ ಇತ್ತು. ಆದರೆ ಮುಖ್ಯಮಂತ್ರಿ ಆದರು. ದೇವೇಗೌಡರು ಅನುಗ್ರಹದಲ್ಲಿ ಇದ್ರೆ ಅವ್ರು ಕೆಟ್ಟದಾಗುತ್ತೆ ಅಂತ ಹೇಳಿದ್ರು, ಅವರು ಪ್ರಧಾನಿ ಆಗೋದ್ರು. ಆದರೆ ಅಂಥ ಸಂದರ್ಭದಲ್ಲಿ ಈ ನಂಬಿಕೆಗಳಿದೆಯಲ್ಲ, ಮೂಢನಂಬಿಕೆಗಳು, ಇದೆಲ್ಲಾನು ಕಿತ್ತೆ ನೆಗೆಟಿವ್ ಫೋರ್ಸ್ ಅಂತ ಹೇಳ್ತಾರೆ. ಸುತ್ತಮುತ್ತ ಇರುವಂತಹ ನೆಗೆಟಿವ್ ಫೋರ್ಸ್ ಈ ಕೆಲಸನ ಮಾಡುತ್ತೆ. ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ ಅಂತ ಬಸವಣ್ಣ ಏನು ಹೇಳಿದ್ದಾರೆ ಅದೇ ನಿಜ, ಅದೇ ಸತ್ಯ. ಖಂಡಿತ. ಪಟೇಲ್ರು ಮತ್ತು ಮರ್ಲಿಂಗೇಗೌಡರು ಬಹಳ ಮೆಚ್ಚುವಂತ ಜಯೇಶ್ ಪಟೇಲ್ರು ಸೋಷಿಯಲಿಸ್ಟ್, ಬಹಳ ರ್ಯಾಷನಲ್, ಬೇರೆಲ್ಲ ನಾಯಕರಿಗಿಂತ ರ್ಯಾಷನಲ್. ಆದರೆ ಅವರೇ ಚಾಮರಾಜನಗರಕ್ಕೆ ಹೋಗಿಲ್ಲ, ಅವರೇ ಚಾಮರಾಜನಗರ ಜಿಲ್ಲೆಯನ್ನು ಸೃಷ್ಟಿ ಮಾಡಿದಂಥವ್ರು. ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಅದಕ್ಕಿಂತ ಬಂದಂತ